ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅದು ಅದು ನಿನಗೆ ಪಿಂಕಿ ಅಂತ ಕೇಳಿಸ್ತಾ? ನೀನ್ ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಅದು ನಮ್ಮವ್ವ ನಿನಗೆ ಯಾವ ಕಲರ್ ಬಟ್ಟೆ ಇಷ್ಟ ಅಂತ ಕೇಳ್ತಿದ್ಲ, ಅದಕ್ಕೆ ಪಿಂಕ್ ಕಲರ್ ಅಂತ ಹೇಳ್ತಿದ್ದೆ. ಅದನ್ನೇ ನೀನ್ ತಪ್ಪು ತಿಳ್ಕೊಂಡೆ ಅಷ್ಟೇ. ಅತ್ತೆ, ಇವ್ನಿಗೆ ಇನ್ನೂ ತಿನ್ಸಿಲ್ವಾ? ಸರಿ ತಗೊಳ್ಳಿ, ನಂಗೆ ಸಾಕಾಯ್ತು. ಇದ್ರಲ್ಲೇ ಸ್ವಲ್ಪ ಉಳ್ದಿದೆ, ಅದನ್ನೇ ಅವನಿಗೆ ತಿನ್ನಿಸ್ಬಿಡಿ. ಸಾರಿ, ಇವ್ರಿಗೆ ತಿನ್ಸಿ. ನನ್ನೇ ಹೆದರಿಸಿ ಬೆದರಿಸಿ ತಿನ್ನಂಗಾಗ್ಬಿಟ್ಟ ನೀನು. ಬಿಡೋಕಿಲ್ಲ ಕಣೆ, ನಿನ್ನ ಬಿಡೋಕಿಲ್ಲ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಹೇಳಮ್ಮೆ, ಆಗ್ಲಿಂದ ಬಸ್ರಿ ಬೆಕ್ನಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಾ? ಹೋಲ್ಸೋದಕ್ ಬೇರೆ ಏನು ಸಿಗ್ಲಿಲ್ವಾ ನಿನ್ಗೆ? ಆಯ್ತು ಬಿಡು, ಸಿಂಹನೇ ಅಂತ ತಿಂತಾಗ ನೀನೇನೋ ಅಂತ್ಯ, ಆದ್ರೆ ನಿನ್ನ ಸಿಂಹ ಅಂತ ನಾನ್ ಅನ್ಕೊಳ್ಬೇಕಲ್ವಾ? ಅದಕ್ಕೆಯ ಬೆಕ್ಕು ಒಂದಿದ್ದು. ನೋಡ್ತಾ ಇರು, ಸದ್ಯದಾಗ ಶಿವನ್ ಕುತ್ತಿಗೆ ಬಾಯಿ ಹಾಕ್ಲಿಲ್ಲ ಅಂದ್ರೆ, ನಾನು ಮಾಸ್ತಿ ಕೊಪ್ಪಲು ಹೆಬ್ಬಳಿ ಅನ್ಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರೇ ಬುಲಿನೇ ಅಲ್ಲ. ಮೊದ್ಲು ಅನ್ನಿಸ್ಕೊ, ಆಮೇಲೆ ಹೇಳುವಂತೆ. ನೋಡಮ್ಮೆ, ಗಂಡನ ಪದಕ್ಕೆ ಹೂ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಡಾಡ ಪದಕ್ಕೆ ಹೂ ಅನ್ನೋದ್ ಕಲಿ. ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ ಟೆನ್ಷನ್ ನಾನ್ ಕಾಯ್ತಾ ಇದ್ದೀನಿ. ಅದೇನ್ ಟೆನ್ಷನ್? ಕಾಳು ಹಾಕಿದೀನಿ, ಹಕ್ಕಿ ಬರ್ಬೇಕು, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಬೀಳೋ ಅಕ್ಕಿನ ಹಿಡಿಯಂಗಿದ್ದಿದ್ರೆ ಕಾಳು ಹಾಕಿ ಹೊಂಟೋಯ್ತಾ ಇದ್ದೆ. ಇಲ್ಲೇ ಕಾಯ್ತಾ ಕೂತಿದೀಯ ಅಂದ್ರೆ ನಿನಗ್ ಬೀಳ್ಬೇಕಾದ್ರೆ ಅಕ್ಕಿಗೋಸ್ಕರ ಕಾಯ್ತಾ ಇದೀಯ ಅಂತ ಅರ್ಥ, ಹೌದ್ ತಾನೆ? ಆ ಪಾರ್ವತಿ ಫೋನ್ ಬರ್ಬೇಕು, ಹೇಳದ್ನಲ್ಲ ಆ ಪೇಪರ್ ವಿಷಯ. ಅವಳು ಮಾಡ್ತಾಳ? ಅವಳು ನಂಬ್ತೀಯಮ್ಮೆ? ನೋಡು, ಬಂದೇ ಬಿಡ್ತು. ಏಯ್, ಬೇಗ ಮಾಡ್ರೋ ಕೆಲ್ಸ, ಫ್ಲೈಟ್ ಬರೋ ಟೈಮ್ ಆಯ್ತು. ಇನ್ನೇನ್ ಮನು ಬಂದೇ ಬಿಡ್ತಾನೆ. ಬೇಗ ಮುಗಿಸ್ರೋ. ಹಲೋ ಹಲೋ, ನೀವು ಬಿಸಿ ಇದ್ರೆ ಪರವಾಗಿಲ್ಲ, ಆಮೇಲೆ ಮಾಡ್ತೀನಿ. ಅಯ್ಯೋ ಪಾರ್ವತಿ, ಫೋನ್ ಬಂದಿರೋದು ನಿಮ್ದು, ಅದ್ ಹೇಗೆ ಆಮೇಲೆ ಮಾಡೋ ಅಂತ ಹೇಳೋದಕ್ ಸಾಧ್ಯ? ಹೇಳಮ್ಮ, ಏನ್ ವಿಷಯ? ಪೇಪರಲ್ಲಿ ಮನು ಅವ್ರ ರಿಸರ್ಚ್ಗೆ, ಅವ್ರ ಥೀಸಿಸ್ಗೆ ಡಾಕ್ಟರೇಟ್ ಬಂದಿದೆ ಅಂತ ಗೊತ್ತಾಯ್ತು. ಅದಕ್ಕೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಓಹ್, ನೀನು ನೋಡ್ಬಿಟ್ಯಾ? ತುಂಬಾ ಖುಷಿ ಆಯ್ತಮ್ಮ ನನಗೆ. ನನಗೆ ಮಾತ್ರ ಅಲ್ಲ, ಪೇಪರ್ನ ಯಾರ್ಯಾರು ನೋಡಿರ್ತಾರೋ ಅವ್ರಿಗೆಲ್ಲರಿಗೂ ಖಂಡಿತವಾಗ್ಲೂ ಖುಷಿಯಾಗಿರುತ್ತೆ. ಏನಮ್ಮ, ಆ ಸರಸ್ವತಿ ನಮ್ಮ ಮನೆಗೆ ಎಷ್ಟು ಒಲ್ಲಿದ್ದಾಳೆ ಅಂದ್ರೆ ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಅದೇನೋ ಹೆಣ್ಮಕ್ಳಿಗೋಸ್ಕರ ಅದೇನೋ ಮಾಡ್ತೀನಿ ಅಂತ ಹೇಳಿದಾನಂತೆ ನಮ್ಮ ಮನು. ಅಯ್ಯೋ 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 ಅಯ್ಯೋ, ಅದೇನ್ ಗೌರವಮ್ಮ ಹೆಣ್ಮಗು ಅಂದ್ರೆ ಅವನಿಗೆ. ನಿಜವಾಗ್ಲೂ ನಮ್ಮ ಮನೇಲಿರೋ ಗಂಡು ಮಕ್ಳೆಲ್ಲ ಹೆಣ್ಮಕ್ಳು ಅಂದ್ರೆ ಎಷ್ಟು ಕೀಳಾಗಿ ನೋಡ್ತಾರೆ. ಅಂಥದ್ರಲ್ಲಿ ಬೆಟ್ಟದ ಹಿಂದೆಯಿಂದ ಹುಟ್ಬರ್ತಾನಲ್ಲ ಸೂರ್ಯ, ಹಾಗೆ ಹುಟ್ಟು ಬಂದಿದ್ದಾನೆ ನಮ್ಮ ಮನು. ನನ್ನ ಪಾಲಿಗಂತೂ ಮನುನೇ ಅಣ್ಣ, ಮನುನೇ ತಮ್ಮ, ಅವನೇ ನನ್ನ ಮಗ ಕೂಡ. ನೀವು ಹೇಳ್ತಿರೋದೆಲ್ಲ ಕೇಳ್ತಿದ್ರೆ ಮನೂರ್ನ ಒಂದ್ಸತಿ ಮೀಟ್ ಮಾಡಬೇಕು ಅನಿಸ್ತಿದೆ. ಅಯ್ಯೋ ಖಂಡಿತನಮ್ಮ, ಮನು ಬರಲಿ, ಆಮೇಲೆ ಒಂದಿನ ನಾನೇ ಹೇಳ್ತೀನಿ. ಪಾರ್ವತಿ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿನ್ಗೆ ಆಮೇಲೆ ಫೋನ್ ಮಾಡಲಾ? ಸ್ವಲ್ಪ ಬ್ಯುಸಿ ಇದ್ದೀನಿ. ಅಯ್ಯೋ ಸಾರಿ, ನಾನು ಜಸ್ಟ್ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದೆ. ಪರವಾಗಿಲ್ಲ, ನನ್ನ ವಿಶಸ್ನ ಮನು ಅವ್ರಿಗೆ ತಿಳಿಸ್ಬಿಡಿ. ಸರಿನಮ್ಮ, ನಾನು ಇರ್ತೀನಿ. ಏಯ್, ಮನುಗೆ ಇಷ್ಟವಾಗಿರೋ ಕ್ಯಾರೆಟ್ ಹಲ್ವಾ ಮಾಡಿ. ಕ್ಯಾರೆಟ್ ಹಲ್ವಾ ಅಂದ್ರೆ ಮನುಗ್ ತುಂಬಾ ಇಷ್ಟ. ಯೋ, ಎಲ್ಲಯ್ಯ ಹೋದೆ ನೀನು? ಇಲ್ಲೇ ಇದ್ದೀನಮ್ಮೆ. ಬಾ 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 ಬಾ. ಏನಮ್ಮಿ ನೀನು? ನಿನ್ನನ್ನು ಅಲಂಕಾರ ಮಾಡೋಣ ಅಂದ್ರೆ ಗಂಟು, ಹೊಗಳೋಣ ಅಂದ್ರೆ ನಿಗಂಟು. ಎಳ್ಳು ಕಮ್ಮಿ ಆಯ್ತದೆ, ಎಳ್ಳು ಕಮ್ಮಿ ಆಯ್ತದೆ ಕಾಣೆ. ಮನು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅಂತೂ ಪಾರ್ವತಿ ಬಿದ್ಲು ಹಳ್ಳಕ್ಕೆ. How are you? I am good. I am good. Nice meet you. ಮನು, Hi, mommy.
ಹೌ ಆರ್ ಯು? ನೈಸ್ ಟು ಮೀಟ್ ಯು. ಏನ್ ಮಾತಾಡ್ತಾ ಇದೀಯ ಕಂದ? ಅಮ್ಮ, ಅಣ್ಣಂದ್ರು ಟೀಚರ್ನ ಕರೆಸಿ ಹೇಳ್ಕೊಟ್ಟಿದ್ದೀರಲ್ಲ, ಅದನ್ನೆಲ್ಲ ಕಲ್ತಿದ್ದೀನಿ. ನನ್ನನ್ನು ಪೆದ್ದ ಅಂತ ಇವರೆಲ್ಲ ಹೇಳ್ತಾರಲ್ವಾ, ನಾನು ಬುದ್ಧಿವಂತ ಅಂತ ತೋರಿಸಿದ್ದೀನಮ್ಮ. ಅಣ್ಣ ಖುಷಿಯಾಗಿದ್ದಾನೆ ಗೊತ್ತಾ? ಮನು, ಯುದ್ಧ ಮಾಡುವಾಗ ಬಾಣ ಬಿಡ್ತಾರೆ ಗೊತ್ತಲ್ವಾ? ಆದ್ರೆ ಬಿಲ್ ಹಿಡ್ದಿರೋನು ಆ ಬಾಣನ ಯಾರಿಗ್ ಗುರಿ ಇಟ್ಟು ಹೊಡಿತಾನೆ ಅನ್ನೋದು ಆ ಬಾಣಕ್ಕೆ ಗೊತ್ತಿರಲ್ಲಪ್ಪ. ಇವ್ರುಗಳು ಹಾಗೆ ನಿನ್ನ ಬಾಣ ತರ ಉಪಯೋಗಿಸ್ಕೋತಾ ಇದ್ದಾರೆ. ನಮ್ಮಿಂದ ಇನ್ನೊಂದು ಕುಟುಂಬ ನಾಶ ಆಗೋದು ಖಂಡಿತ ಬೇಡ. ನಡಿ, ನಾವಿಲ್ಲಿಂದ ಎಲ್ಲರೂ ಹೊರಟೋಗೋಣ. ಬೇಡಮ್ಮ, ಇನ್ನು ನಾವು ಮನೆಯಿಂದ ಹೋದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾರಮ್ಮ. ನಾನೇನಾದರೂ ಅವ್ರು ಹೇಳಿದ್ನ ಕಲ್ತ್ಕೊಳ್ಳಿಲ್ಲ ಅಂದರೆ ನಿನಗೇನೋ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ನಾನು ಎಲ್ಲನೂ ಕಲಿತಾ ಇದ್ದೀನಿ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ. ನಿನಗೇನು ಆಗೋದಕ್ಕೆ ಬಿಡೋದಿಲ್ಲ ಅಮ್ಮ. ಇವ್ರು ನನ್ನ ಮಗನ ಇಟ್ಕೊಂಡು ಇವರು ಯಾವ ಮನೆ ಹಾಳು ಮಾಡಕ್ ಹೊರಟಿದಾರೋ ಏನೋ. ಅಪ್ಪ ನಂಜುಂಡೇಶ್ವರ, ನೀನೇ ಕಾಪಾಡಬೇಕು, ನೀನೇ ಅಮ್ಮ, ಡೋಂಟ್ ವೆರಿ ಅಮ್ಮ.